ಪೃಥ್ವಿ ಮೇಲೆ ನಮಗೆ ಎಷ್ಟೇ ಕೋಪ ಇದ್ದರೂ ಜಾನಕಿ ಅವ್ರ ಮಾತು ಕೇಳಿದ ಮೇಲೆ ಸ್ವಲ್ಪ ಅದೆಲ್ಲ ನಿಜ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಪೃಥ್ವಿನೇ ಉತ್ತರ ಕೊಡಬೇಕು. ಪೃಥ್ವಿಗೆ ಮತ್ತೆ ಪ್ರಜ್ಞೆ ಬಂದು ಎಲ್ಲ ಪ್ರಶ್ನೆಗಳಿಗೂ ಅವನೇ ಉತ್ತರ ಕೊಡಬೇಕು. ಸತ್ಯ, ಪೃಥ್ವಿಗೆ ಏನೂ ಆಗದೆ ಇರಲಿ, ನಾನು ಅವನಿಂದ ಎಲ್ಲ ನಿಜ ತಿಳ್ಕೋಬೇಕು. ಯಾರು ಸರ್ ನೀವೆಲ್ಲ? ನಾವು ಪೃಥ್ವಿನ ಪೇಷಂಟ್ ಅವರಲ್ಲ, ಅವ್ರನ್ನ ನೋಡೋಕೆ ಬಂದಿದ್ದೀವಿ. ಇಲ್ಲ ಸರ್, ಆ ರೀತಿ ನೋಡೋಕ್ಕೆಲ್ಲ ಪರ್ಮಿಷನ್ ಇಲ್ಲ, ದಯವಿಟ್ಟು ಆಚೆ ಹೋಗಿ. ಮೇಡಮ್, ಅವ್ರು ಗೊತ್ತಾ, ಮಿನಿಸ್ಟ್ರ್ ಕಡೆಯವರು ನಮ್ಮನ್ನೇ ತಡೀತಿದ್ದೀರಲ್ಲ. ಓ, ಮಿನಿಸ್ಟ್ರಿ ಕಡೆಯವರ? ಸಾರಿ ಸರ್, ಗೊತ್ತಾಗಲಿಲ್ಲ. ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಆಗಿ ಹೇಳಿದೆ. ನಾವು ಡಿಸ್ಟರ್ಬ್ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ವಲ್ಲ ಮೇಡಮ್. ಕೋಮಾದಲ್ಲಿದ್ದಾರೆ ತಾನೇ ಅವರು? ಕೋಮಾದಲ್ಲಿದ್ದರೂ ಸಬ್ಕಾನ್ಷಿಯಸ್ ಆಕ್ಟಿವ್ ಆಗಿರುತ್ತೆ. ನಮ್ಮ ಮಾತುಗಳು ಅವ್ರಿಗೆ ಕೇಳಿದ್ರು ಕೇಳಿಸ್ಬೋದು. ತುಂಬ ಹೊತ್ತು ಅಲ್ಲಿ ಇರಬೇಡಿ, ಆದಷ್ಟು ಬೇಗ ನೋಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು. ಸರಿ ಮೇಡಮ್, ನಾವು ಆದಷ್ಟು ಬೇಗ ನೋಡಿ ಓಡ್ಬಿಡ್ತೀವಿ. ನೀವು ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ಸರಿ ಸರ್. ಕೈ ನೋಡ್ರೋ, ನಮಗೆ ಜಾಸ್ತಿ ಹೊತ್ತು ಟೈಮ್ ಇಲ್ಲ. ಆದಷ್ಟು ಬೇಗ ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಕೆಲಸ ಮುಗಿಸೋದಲ್ಲ ಗುರು, ಒಂದು ಕತೆ ಮುಗಿಸ್ಬೇಕು. ಬನ್ರಿ ಹೋಗೋಣ.